ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಇವತ್ತು ಭಾರಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿತ್ತು, ಕೊನೆಯ ಹಂತದಲ್ಲಿ ಮುಂದೂಡಿಕೆ ಆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನು ಮುಂದೂಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡು ನಾಮಿನೇಷನ್ಗಳ ಫೈಲ್ ಆಗಿದ್ವು. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ. ಇಬ್ಬರನ್ನೂ ನಾಮಪತ್ರ ವಾಪಸ್ ಪಡೆಯುವಂತೆ ಮನವೊಲಿಸುವಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿಯಾದ್ರಂತೆ. ಇವತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ನಿರ್ಧಾರ ಆಗಬೇಕಾಗಿತ್ತು. 11 ಗಂಟೆಯಿಂದ 1 ಗಂಟೆ ತನಕ ನಾಮಿನೇಷನ್ಗೆ ಅವಕಾಶ ಇತ್ತು. 1ರಿಂದ 1:30 ತನಕ ನಾಮಪತ್ರ ಪರಿಶೀಲನೆ, 1:30ಯಿಂದ 2 ತನಕ ವಿರಾಮ, 2ರಿಂದ 3 ಗಂಟೆಯೊಳಗೆ ನಾಮಪತ್ರ ವಾಪಸ್ ತಗೊಳ್ಳಬಹುದು. 3ರಿಂದ 4 ಗಂಟೆಗೆ ಮತದಾನ, 4ರಿಂದ 4:15 ತನಕ ಕೌಂಟಿಂಗು, 5 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಬೇಕು. ಹಿಂಗಿತ್ತು ಶೆಡ್ಯೂಲು. ಚಾಮರಾಜಪೇಟೆಯಲ್ಲಿರುವ ಅಪೆಕ್ಸ್ ಬ್ಯಾಂಕ್ ಮುಖ್ಯ ಕಚೇರಿ ತಯಾರಾಗಿ ಕುಳಿತಿತ್ತು. ಮುಖ್ಯಮಂತ್ರಿಗಳ ಪರಮಾಪ್ತ KN ರಾಜಣ್ಣ ಹಾಗೂ DK ಶಿವಕುಮಾರ್ ಪರಮ ಆಪ್ತ ರವಿ ಇಬ್ಬರೂ ಕೂಡ ಬೆಳಗ್ಗೆನೆ ಅಪೆಕ್ಸ್ ಬ್ಯಾಂಕಿಗೆ ಬಂದಿದ್ರು. ನಾಮಪತ್ರ ಸಲ್ಲಿಸದೆ ಕಾದು ಕುಳಿತಿದ್ರು, ಏನಾಗುತ್ತೆ ನೋಡ್ತಾ. 11:30 ಹೊತ್ತಿಗೆ ಬೆಳ್ಳಿ ಪ್ರಕಾಶ್ ನಾಮಪತ್ರ ಸಲ್ಲಿಸಿದ್ರು. 2 ಗಂಟೆಯಷ್ಟೊತ್ತಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ ನಾಮಪತ್ರ ಸಲ್ಲಿಸಿದ್ರು. 12 ಗಂಟೆಯಷ್ಟೊತ್ತಿಗೆ ಶರಣಗೌಡ ಬಯ್ಯಾಪುರ ನಾಮಪತ್ರ ಸಲ್ಲಿಸಿದ್ರು. 12:30 ಅಷ್ಟೊತ್ತಿಗೆ ಇಬ್ಬರಿಗೂ ಫೋನ್ ಮಾಡಿ ಮುಖ್ಯಮಂತ್ರಿಗಳ ಮನವೊಲಿಸಿದರು. ಇಬ್ರು ನಾಮಪತ್ರ ವಾಪಸ್ ತಗೊಂಡ್ರು. ಯಾರೂ ನಾಮಪತ್ರ ಸಲ್ಲಿಸದ ಕಾರಣಕ್ಕೆ ಅನಿರ್ದಿಷ್ಟಾವಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನು ಮುಂದೂಡಲಾಯಿತು. ಇಂಟ್ರೆಸ್ಟಿಂಗ್ಲಿ ಈ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿದೆ. ಸಿದ್ದರಾಮಯ್ಯ ಬಣ ವರ್ಸಸ್ DK ಶಿವಕುಮಾರ್ ಬಣ ಆಗಿದೆ. ರಾಜಣ್ಣ ವರ್ಸಸ್ ಎಸ್ ರವಿ, ಸಿದ್ದರಾಮಯ್ಯನವರ ಆಪ್ತ KN ರಾಜಣ್ಣ,
ಡಿಕೆ ಶಿವಕುಮಾರ್ ಆಪ್ತ ಎಸ್ ರವಿ. ಅವಿರೋಧವಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಮಾಡಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ರಯತ್ನ. ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರ ಜೊತೆಗೆ ಮಾತಾಡಿದ್ರಂತೆ. ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿಸಬೇಕು ಅನ್ನುವುದು ಸಿದ್ದರಾಮಯ್ಯನವರ ಪ್ರಯತ್ನ. ಸುರ್ಜೇವಾಲಾರಿಗೆ ಅದು ಒಪ್ಪಿಗೆ ಇಲ್ಲ. KN ರಾಜಣ್ಣ ಅವರು ತಯಾರಾಗಿ ನಿಂತಿದ್ರು, ನಾನು ಎಲೆಕ್ಷನ್ಗೆ ರೆಡಿ ಅಂತ. ಕೊನೆಯ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರು ರಾಜಣ್ಣನವರ ಮನವೊಲಿಸಿದ್ರು. ಚುನಾವಣೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಡ್ತು. ಈ ಬೆಳವಣಿಗೆ ಸಹಜ. KN ರಾಜಣ್ಣ ಅವರಿಗೆ ಬೇಜಾರು ಮಾಡಿರುತ್ತೆ. ಅವರ ಮಗ ರಾಜೇಂದ್ರ ಓಪನ್ ಆಗಿ ಮಾತಾಡಿದ್ದಾರೆ, ನಮ್ಮದೇ ಸರ್ಕಾರ ಇದೆ, ಯಾವುದೋ ಕಾಣದ ಕೈ ಕೆಲಸ ಮಾಡಿರಬಹುದು ಅಂತ. ಮುಂದಿನ ದಿನಗಳಲ್ಲಿ ನಿರ್ದೇಶಕರ ಬೆಂಬಲ ಇರೋರೇ ಅಧ್ಯಕ್ಷರಾಗಬೇಕು. ರಾಜಣ್ಣ ನೇರವಾಗಿ ಮಾತಾಡೋರು, ಅದಕ್ಕೆ ಸಚಿವ ಸ್ಥಾನ ಕಳ್ಕೊಂಡಿದ್ದಾರೆ ಎಂದರು. KN ರಾಜಣ್ಣ ಅವರ ಪುತ್ರ ರಾಜೇಂದ್ರ, ಕೇಳಿಸ್ಕೊಳ್ಳಿ. ಯಾವ ಕಾರಣಕ್ಕೆ ಈ ಬೆಳವಣಿಗೆ ಆಯ್ತು? ಕಾರಣ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಘಟನೆ ಆಗಿದೆ ಅಂದ್ರೆ ಈಗ ಒಂದು ಚುನಾವಣೆ ನಡಿಬೇಕು ಅಂತ ಹೇಳಿದ್ರೆ ಕೋರಮ್ ಇರಬೇಕು, ನಿರ್ದೇಶಕರುಗಳ ಕೋರಮ್ ಇರಬೇಕು. ಸೊ ಇವತ್ತು ಆ ಚುನಾವಣೆಯಲ್ಲಿ ಕೋರಮ್ ಕಡಿಮೆ ಇದೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಚುನಾವಣೆಯನ್ನು ಮುಂದೂಡಿರೋದು. ನಮ್ಮದೇ ಸರ್ಕಾರ ಇದೆ, ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ, ಆಯ್ತೇನಪ್ಪ. ಸೊ ಅದೇನೇ ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಅಪೆಕ್ಸ್ ಬ್ಯಾಂಕಲ್ಲಿ ಏನು ಈ ಥರ ನಡೆದಿದೆ, ಇದು ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಪ್ರಥಮ ಬಾರಿ. ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ಸುರ್ಜೇವಾಲಾ ಅವರು ರಾಜಣ್ಣ ಅವರ ವಿಚಾರದಲ್ಲಿ ಈ ರೀತಿ ತಡೆಯುವಂಥ ಪ್ರಯತ್ನಗಳು ನೋಡಿ, ಸುರ್ಜೇವಾಲಾ ಅವರಿಗೆ ಸ್ವಲ್ಪ ಈಗ ಸಹಕಾರ ಇಲಾಖೆ ಮಾಹಿತಿ ಕಡಿಮೆ ಇರ್ಬೋದು. ಮಾಹಿತಿ ಕೊರತೆ ಇರೋ ಸುರ್ಜೇವಾಲಾ ಅವ್ರಿಗೆ ಏನಾದ್ರು ಬೇರೆ ಮಾಹಿತಿಗಳು ಒದಗಿಸಿದ್ದಾರೆ ಸರ್ ಇಲ್ಲಿಂದ? ನೋಡೋಣ, ಅದು ಮುಂದಿನ ದಿವಸದಲ್ಲಿ ನಾನು ಹೇಳ್ತೀನಿ ಅದ್ರ ಮಾಹಿತಿ. ರಾಜಣ್ಣವರು ನಿಮಗೆಲ್ಲ ಗೊತ್ತಿರೋ ಹಾಗೆ ನೇರ ನುಡಿ, ಆ ನೇರ ನುಡಿ ವಿಚಾರದಲ್ಲಿ ರಾಜಣ್ಣವ್ರ ಮುಂದೆ ಎಲ್ಲ ಹೆಚ್ಚು ಮಾತಾಡ್ತಾರೆ ಅಂತ ನಡೆದಿರುವಂಥದ್ದು. ಅದೇ ವಿಚಾರದಲ್ಲಿ ಮಂತ್ರಿಗಿರಿ ಕಳ್ಕೊಂಡಿರುವಂಥದ್ದು. ಮುಂದಿನಿಂದ ಖಂಡಿತವಾಗೂ ನಿಮ್ಮ ಪ್ರಕಾರ ನಿರ್ದೇಶಕರ ಬೆಂಬಲ ಇರೋರು ಆಗಬೇಕಾ ಅಥವಾ ಸರ್ಕಾರ ತೀರ್ಮಾನ ಮಾಡೋರು? ಇನ್ನು DK ಶಿವಕುಮಾರ್ ಅವರ ಪರಮಾಪ್ತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗುವ ಕನಸು ಹೊತ್ತಿರುವ ಎಸ್ ರವಿ ಅವರು ಮಾತಾಡುದು. ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಹೈಕಮಾಂಡ್ ಮಧ್ಯಪ್ರವೇಶ ನನಗೆ ಗೊತ್ತಿಲ್ಲ, CM ನಿರ್ದೇಶನದ ಪ್ರಕಾರ ನಡೀತೀವಿ ಅಂತ.
ಯಾವಾಗ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಚುನಾವಣಾ ಅಧಿಕಾರಿಗಳು ಯಾರು ನೇಮಕಗೊಂಡಿರ್ತಾರೆ ಅವರು ದಿನಾಂಕನ ನಿಗದಿ ಮಾಡ್ತಾರೆ. ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಿದೆ, ಇವತ್ತು ರದ್ದಾಗಿದೆ. ಮುಂದೆ ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೆ ಅವತ್ತು ಚುನಾವಣೆ ನಡೀತದೆ. ಅವರು ಕೆಲವು ಹೈಕಮಾಂಡು ಮಧ್ಯಪ್ರವೇಶ ಆಗಿರ್ತಕ್ಕಂಥದ್ದು ಮಾಹಿತಿ ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ. ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೆದಿದ್ದೀವಿ, ನಡೀತಾ ಇದ್ದೀವಿ. ಇನ್ನು ಅದರಲ್ಲಿ 14 ಜನ ನಾವು ಕಾಂಗ್ರೆಸ್ ಬೆಂಬಲಿತರು ಮತ್ತು ಒಂದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ವ, ನಾವು ಪಕ್ಷದ ಮುಖಂಡರುಗಳಿಗೆ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥ ನನ್ನ ಭಾವನೆ. ಸಿದ್ದರಾಮಯ್ಯ ಮತ್ತು DKಶಿ ಇಲ್ಲಿ ಪ್ರಮುಖರಲ್ಲ, ಅವರಿಬ್ಬರು ಒಂದಾಗಿ ಇರತಕ್ಕಂಥದ್ದು ಪಕ್ಷ ಮುಖ್ಯ. ನಾವು ಕೇಳಿದ್ದಂಥದ್ದು ನಿಜ. ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ ನನಗೆ ನನಗೆ ಯಾವುದಾದ್ರು ಒಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ದರು, DCM ಇದ್ದರು, CM ಇದ್ದರು. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲ, ನೀನು ಕೋಆಪರೇಟಿವಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು, ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು. ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸ್ದೆ. ಯಾರ ಆಸೆ ಏನನ್ನೋದೋ, ರಾಜಣ್ಣ ಅಡ್ಗಾಲೋ, ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ? ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರ ಆಸೆ, ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಅವ್ರ ಆಸೆ ನಾನು ಹಾಕಲಿಲ್ವಲ್ಲ. ಅದು ಪಕ್ಷದ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ, ಇದೆಲ್ಲ ಸೆಷನ್ ಆದಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.